ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ರೀಸೆಂಟಾಗಿ ಕಾಶ್ಮೀರಲ್ಲಾಗಿರೋ ಘಟನೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಹುತಾತ್ಮರಾದ ಸೈನಿಕರ ಫ್ಯಾಮಿಲಿಗೆ ನೀವೇನಾದರೂ ಹೆಲ್ಪ್ ಮಾಡಬೇಕು ಅಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಪೇಟಿಎಮ್ ಮುಖಾಂತರ ಅಥವಾ ಗೂಗಲ್ ಪೇ ಮುಖಾಂತರ ಅವ್ರಿಗೆ ಡೊನೇಟ್ ಮಾಡ್ಬೋದು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಬೇಕಾದ್ರೆ ನೀವು ಡೊನೇಟ್ ಮಾಡ್ಬೋದು. ಅದರ ಡೀಟೇಲ್ಸ್ ನಾವು ಇಲ್ಲಿ ಕೊಡ್ತಾಯಿದ್ದೀವಿ, ಯಾವ ಥರ ಮಾಡ್ಬೋದು ಅಂತ. ಯಾರ್ಯಾರೋ ಕಳಿಸಿರೋ ಲಿಂಕ್ಗಳಿಗೆ, ಯಾರ್ಯಾರೋ ಕಳಿಸಿರೋ ಅಕೌಂಟ್ ಡೀಟೇಲ್ಸ್ಗಳಿಗೆ, ಫಾರ್ವರ್ಡ್ ಮೆಸೇಜಸ್ಗೆ ನೀವು ದಯವಿಟ್ಟು ದುಡ್ಡು ಹಾಕಬೇಡಿ. ಎಷ್ಟೊಂದು ಜನ ಮೋಸ ಮಾಡ್ತಾಯಿದ್ದಾರೆ. ಅಫಿಷಿಯಲ್ ಲಿಂಕ್ಸ್ ಏನಾದರೂ ಇತ್ತು ನಿಮ್ಮ ಹತ್ರ ಅಂದರೆ ಅದರಿಂದ ಡೊನೇಟ್ ಮಾಡಿ, ಅಥವಾ ಗೂಗಲ್ ಪೇ ಇಲ್ಲ ಪೇಟಿಎಮ್ಮಿಂದ ಮಾಡಿ. ಅವ್ರು ಮಾಡಿರೋ ತ್ಯಾಗಕ್ಕೆ ನಮ್ಮ ಕೈಲಾದಷ್ಟು ಸ್ವಲ್ಪ ಸಣ್ಣ ಸಹಾಯ ನಾವು ಮಾಡೋಣ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು RTA ಆ್ಯಕ್ಟ್ ಅಂದರೆ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದನ್ನು ಸೆಂಟ್ರಲ್ ಗೌರ್ಮೆಂಟ್ 2009ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತು. ಇಂಡಿಯಾದಲ್ಲಿರೋ ಎಲ್ಲ ಬಡ ಮಕ್ಕಳಿಗೆ ಫ್ರೀಯಾಗಿ ಒಳ್ಳೆ ಎಜುಕೇಷನ್ ಸಿಗಬೇಕು ಪ್ರೈವೇಟ್ ಸ್ಕೂಲ್ಸಲ್ಲಿ ಅಂತ ಈ ಕಾಯ್ದೆನ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಇದ್ರ ಬಗ್ಗೆ ಈ ಸಾಲಿನ 2019-20 ಅಡ್ಮಿಷನ್ಸ್ ಇನ್ನೇನು ಓಪನ್ ಆಗುತ್ತೆ. ಸೊ ಅದಕ್ಕೆ ಯಾವ ಥರ ಅಪ್ಲೈ ಮಾಡಬೇಕು, ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ ಡೀಟೇಲಾಗಿ. ಮೊದಲನೇದಾಗಿ ಏಜ್ ಲಿಮಿಟ್. LKG ಅಡ್ಮಿಷನ್ಗೆ ಮಗುಗೆ 3.5 ವರ್ಷದಿಂದ 4.5 ವರ್ಷ ವಯಸ್ಸಿರಬೇಕು. ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ 5.5 ವರ್ಷದಿಂದ 7 ವರ್ಷ ವಯಸ್ಸಿರಬೇಕು. ಎರಡನೇದು ಬಂದು ಡಾಕ್ಯುಮೆಂಟ್ಸ್ ಮಗುದು ಆಧಾರ್ ಕಾರ್ಡ್ ಬೇಕು ಮತ್ತು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ತಂದೆ ತಾಯಿಯ ಆಧಾರ್ ಕಾರ್ಡು, ಆಮೇಲೆ ಇನ್ಕಮ್ ಪ್ರೂಫು ಮತ್ತು ಜಾತಿ ಪ್ರಮಾಣ ಪತ್ರ ಬೇಕು. ಆಮೇಲೆ ಅಂಗವೈಕಲ್ಯತೆ ಏನಾದರೂ ಇದ್ದರೆ ಅದಕ್ಕೂ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ತಂದೆ ತಾಯಿ ಇನ್ಕಮ್ ಬಂದು ವರ್ಷಕ್ಕೆ 1 ಲಕ್ಷದ ಒಳಗಿರಬೇಕು. ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಅಡ್ರೆಸ್ ಏನಾದರೂ ಮ್ಯಾಚ್ ಆಗ್ತಾಯಿಲ್ಲ ಆಧಾರ್ ಕಾರ್ಡ್ಗೂ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ಗೆ ಅಂದರೆ ಈಗಲೇ ಎಲ್ಲನೂ ಸರಿ ಮಾಡ್ಕೊಳ್ಳಿ. ಯಾಕಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಬರೀ ಕೆಲವೇ ದಿನಗಳು ಮಾತ್ರ ಟೈಮ್ ಇರುತ್ತೆ ನೀವು ಅಪ್ಲೈ ಮಾಡೋಕ್ಕೆ. ಆವಾಗ ಈ ಚೇಂಜಸ್ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಕಸ್ಮಾತ್ ಏನಾದರೂ ಮಿಸ್ಮ್ಯಾಚ್ ಇತ್ತು, ಅಡ್ರೆಸ್ ಮಿಸ್ಮ್ಯಾಚ್ ಏನಾದರೂ ಇತ್ತು ಅಂದರೆ ಅಲ್ಲಿ ಅಪ್ಲಿಕೇಶನ್ನು ರಿಜೆಕ್ಟ್ ಆಗುತ್ತೆ. ಆಮೇಲೆ ನೀವು ನಿಮ್ಮ ಮನೆಯಿಂದ 1 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿರೋ ಪ್ರೈವೇಟ್ ಸ್ಕೂಲ್ಸ್ಗೆ ಮಾತ್ರ ಅಪ್ಲೈ ಮಾಡ್ಬೋದು. ನೀವು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸಬೇಕು. ವೆಬ್ಸೈಟ್ ಅಡ್ರೆಸ್ ಬಂದು schooleducation.kar.nic.in. ಈ ವಿಳಾಸ ನಾವು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀವಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಬ್ಯಾಂಗ್ಳೂರು 1 ಅಥವಾ DDPI ಆಫೀಸಿಂದನೂ ಅಪ್ಲಿಕೇಶನ್ ಫಾರ್ಮ್ನ ತೊಗೊಂಡು ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ ಜೊತೆ ನೀವು ಸಬ್ಮಿಟ್ ಮಾಡ್ಬೋದು. ಆನ್ಲೈನ್ ಅಪ್ಲಿಕೇಶನ್ಸ್ ಓಪನ್ ಆದಾಗ ಡೇಟ್ಸು ಮತ್ತು ಲಾಸ್ಟ್ ಡೇಟ್ಸ್ನ ನಾವು ನಮ್ಮ ಫೇಸ್ಬುಕ್ ಪೇಜಲ್ಲಿ ಅಪ್ಡೇಟ್ ಮಾಡ್ತೀವಿ. ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಸುತ್ತಮುತ್ತ ಇರೋ ಬಡ ಮಕ್ಕಳ ತಂದೆ ತಾಯಿಗೆ ಈ ಮಾಹಿತಿನ ತಲುಪಿಸಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನಷ್ಟು ವೀಡಿಯೋಗಳನ್ನ ಮಾಡೋಕ್ಕೆ ನಮಗೆ ಪ್ರೋತ್ಸಾಹಿಸಿ. ನಮಸ್ಕಾರ.